ಚಳ್ಳಕೆರೆ ತಾಲೂಕಿನ ನಂದಿವಳ ಗ್ರಾಮದಲ್ಲಿ ಭೀತಿ ಮೂಡಿಸಿರುವ ಚಿರತೆ ಇದೀಗ ಮಾಜಿ ಶಾಸಕ ಶಿವಶಂಕರಪ್ಪನವರ ಮನೆ ಮುಂದೆ ಪ್ರತ್ಯಕ್ಷವಾಯಿತು. ಮನೆ ಬಳಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಸಂಚಾರ ಸೆರೆ ಸಿಕ್ಕಿದ್ದು, ರಾತ್ರಿ ವೇಳೆ ಮನೆ ನಾಯಿ ಕೋಣೆಗೆ ನುಗ್ಗಿ ನಾಯಿಯನ್ನು ಬಲಿ ಪಡೆದ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಗ್ರಾಮಸ್ಥರು ಜನರು ಭಯಭೀತರಾಗಿದ್ದಾರೆ. ಮಕ್ಕಳನ್ನು ಹಾಗೂ ಸಾಕು ಪ್ರಾಣಿಗಳನ್ನು ಹೊರಗೆ ಬಿಡಲು ಹೆದರುತ್ತಿದ್ದಾರೆ. ಈ ಘಟನೆ ಕುರಿತು ಕೆಆರ್ಎಸ್ ಪಕ್ಷದ ಚಳ್ಳಕೆರೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪಾಪಯ್ಯ ಮಾತನಾಡಿದರು. ಅರಣ್ಯ ಇಲಾಖೆ ಇನ್ನಷ್ಟು ಅನಾಹುತ ಸಂಭವಿಸುವ ಮೊದಲು ಗ್ರಾಮಸ್ಥರ ಸುರಕ್ಷತೆಗಾಗಿ ಆದ್ಯತೆ ನೀಡಬೇಕು ಎಂದು ಆಗ್ರಹಪಡಿಸಿದರು. ಸದ್ಯದ ಪರಿಸ್ಥಿತಿಯಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯ ಚಲನವಲನ ಮೇಲೆ ನಿಗಾ ವಹಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಒತ್ತಾಯಪಡಿಸಿದ್ದಾರೆ. ಅಪ್ಪಾಜಿ ಏನಕ್ಕೆ ಅಲ್ಲಿ ಕಟ್ಟಾಕಿದ್ರು ನಾಯಿನ? ಅದಪ್ಪ ಯೂಶಲಿ ಮುಂದೆ ಬಾಲ್ ಮುಂದೆ ಕಟ್ಟಾಕ್ತಾರ? ಏನ್ ಕಟ್ಟಾಕಿದ್ರು ಅದು? ಮಾಡಿಸ್ತೀಯಲ್ಲ ಕೈನಲ್ಲಿ. ಕೇಳಿಸ್ಕೊಂಡ್ರ ಸೌಂಡು?